ವಿ.ಎಸ್. ಉಗ್ರಪ್ಪನವರ ಈ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲೇನೆ ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ಮ ಅನ್ನದ ತಟ್ಟೆಗೂ ಕೂಡ ನಾನು ಕೈ ಹಾಕೋದಿಲ್ಲ ಅಂತ ಹೇಳಿ ಉಗ್ರಪ್ಪನವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಕುರುಬರನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಬಗ್ಗೆ ಹೇಳಿದ್ದು ನಾನಲ್ಲ, ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ, ಕರೆಕ್ಟಾಗಿ ಹೇಳಿ ಅಂತ ಹೇಳಿ ಉಗ್ರಪ್ಪನವರಿಗೇನೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ಎಸ್ಟಿ ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ಎಸ್ಟಿ ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ಎಸ್ಟಿ ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ. ಮತ್ತಷ್ಟು ಡೀಟೇಲ್ಸ್ ನನಗೆ ಅಭಿಷೇಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ವೇದಿಕೆಯಲ್ಲೇನೆ ಉಗ್ರಪ್ಪನವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ಒಂದು ರೀತಿ ಮಾತುಗಳ ಎಕ್ಸ್ಚೇಂಜ್ ಆಗಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಮೊದಲನೇದಾಗಿ ಇಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಿದ್ರೆ ಎಸ್ಟಿ ಸಮುದಾಯಕ್ಕೂ ಮೋಸ ಆಗಬಾರ್ದು, ಅಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಕುರುಬರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಒಂದು ಧಾಟಿಯಲ್ಲಿ CM ಸಿದ್ದರಾಮಯ್ಯನವ್ರನ್ನು ಮಾತನಾಡೋದನ್ನು ನಾವು ನೋಡಿದ್ದೇವೆ. ಮತ್ತೊಂದು ಕಡೆ ಉಗ್ರಪ್ಪನವ್ರು ಮಾತನಾಡುವಾಗ ನಾವು ಬೇರೆಯವ್ರ ತಟ್ಟೆ ಅನ್ನ ಕೈ ಹಾಕಲ್ಲ, ನಮ್ಮ ತಟ್ಟೆ ಅನ್ನಕ್ಕೆ ಬೇರೆಯವ್ರ ಕೈ ಹಾಕಿದ್ರೆ ಸುಮ್ಮನಿರಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡಿರೋದನ್ನು ನೋಡಿದ್ದೇವೆ. ಈ ಎರಡೂ ಮಾತುಗಳನ್ನು ನಾವು ತಾಳೆ ಹಾಕಿ ನೋಡಿದಾಗ ಒಂದು ಕಡೆ ಏನಾದರೂ ಎಸ್ಟಿ ಸಮುದಾಯಕ್ಕೆ ಕುರುಬರನ್ನು ಸೇರಿಸಿದ್ದೇ ಆದರೆ ಇಲ್ಲಿ ನಮಗೆ ಆಗುವಂಥ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲ್ಲ ಅನ್ನೋ ಒಂದು ಸಂದೇಶವನ್ನು VS ಉಗ್ರಪ್ಪನವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಬಹಿರಂಗ ವೇದಿಕೆಯಲ್ಲಿ, ಅದು ಕೂಡ ವಿಧಾನಸೌಧದಲ್ಲೇ ನೀಡಿರುವಂಥದ್ದು. ಇದಕ್ಕೆ ಪ್ರತ್ಯುತ್ತರವಾಗಿ CM ಸಿದ್ದರಾಮಯ್ಯನವರು ಈ ಒಂದು ಅಸ್ತ್ರವನ್ನು ನನ್ನ ಮೇಲೆ ಬಳಸೋದಕ್ಕಿಂತ ಹೆಚ್ಚಾಗಿ KS ಈಶ್ವರಪ್ಪನವ್ರ ಮೇಲೆ ಬಳಸಬೇಕಿತ್ತು ಉಗ್ರಪ್ಪ ಅಂತ ನೇರವಾದಂಥ ಸಂದೇಶವನ್ನು ಉಗ್ರಪ್ಪನವ್ರಿಗೆ ಕೊಟ್ಟಿರೋದ್ರಲ್ಲಿ ಇಲ್ಲಿ ಕ್ರೆಡಿಟ್ ವಾರ್ ಅನ್ನೋದಕ್ಕಿಂತ ಟೆಕ್ನಿಕಲ್ ವಾರ್, ಇಲ್ಲಿ ಯಾರು ಪೊಲಿಟಿಕಲ್ ವಾರ್ ಮಾಡ್ತಿದ್ದಾರೆ ಆ ಪೊಲಿಟಿಕಲ್ ವಾರ್ಗೆ ಕಾರಣರಾದಂಥ ಮೂಲ ಪುರುಷ KS ಈಶ್ವರಪ್ಪನವರಾಗಿದ್ಕೊಂಡು ಇದನ್ನು ನನ್ನ ತಲೆಯ ಮೇಲೆ ಗೂಬೆ ಕೂರಿಸುವಂಥ ಅವಕಾಶ ಇಲ್ಲ ಅನ್ನೊಂದು ಸಂದೇಶವನ್ನು ಸಿದ್ದರಾಮಯ್ಯನವರಿಗೆ ಈಗ ಕೊಟ್ಟಿದ್ರೆ, ಮತ್ತೊಂದು ಕಡೆ ಉಗ್ರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಅನ್ಯಾಯಕ್ಕೆ ಒಳಗಾಗಿರುವಂಥ ನಾವು ST ಇರೋರು ಏನಿದ್ದೇವೆ, ನಮ್ಮ ಮೀಸಲಾತಿಯಲ್ಲಿ ಒಂದಿಂಚು ಕೂಡ ಬೇರೆಯವರಿಗೆ ಜಾಗವನ್ನು ಕೊಡೋದಿಲ್ಲ. ಒಂದು ವೇಳೆ ಕೊಟ್ಟರೂ ಕೂಡ ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಅವರ ವಿರುದ್ಧ ನಾವು ಹೋಗ್ತೇವೆ ಅನ್ನೊಂದು ಸಂದೇಶವನ್ನು ಕೊಟ್ಟಿರುವಂಥ ಒಂದು ವಿಚಾರ ಏನಿತ್ತು, ಈ ಎರಡೂ ಮದಗಜಗಳ ರೀತಿ ಮಾತನಾಡಿರುವಂಥದ್ದನ್ನು ನೋಡಿದ್ದೇವೆ. ಈ ಕಾರಣದಿಂದಾಗಿ ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಸೆಕೆಂಡ್ರಿ ಆಗುತ್ತೆ. ಆದರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಪಕ್ಷವನ್ನು ಕೂಡ ನಾವು ಪಕ್ಕಕ್ಕಿಡಬೇಕಾಗತ್ತೆ, ಸಮುದಾಯಕ್ಕಾಗಿ ಹೋರಾಡ್ತೇನೆ ಎಂದು ಸಂದೇಶವನ್ನು ಉಗ್ರಪ್ಪನವ್ರು ಕೊಟ್ಟರೆ, ಈ ತಪ್ಪನ್ನು ಯಾರು ಮಾಡಿದ್ದಾರೋ ಅವರನ್ನು ಪ್ರಶ್ನೆ ಮಾಡಿ ಬದಲಾಗಿ ನನ್ನನ್ನು ಅಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಉಗ್ರಪ್ಪನವರಿಗೆ CM ಸಿದ್ದರಾಮಯ್ಯ ಹೆಸರನ್ನ ಹೇಳಿಯೇ ಉತ್ತರವನ್ನು ಕೊಟ್ಟಿರುವಂಥದ್ದು ಇವತ್ತು ಒಂದಿಷ್ಟು ಅಚ್ಚರಿಯ ಬೆಳವಣಿಗೆ ಕಾರಣ ಆಗಿತ್ತು. ಕಾದು ನೋಡಬೇಕು ನಾಳೆ ಈ ಇಬ್ಬರು ವ್ಯಕ್ತಿಗಳು ಮತ್ತೆ ಯಾವ ರೀತಿ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ವಿ.ಎಸ್. ಉಗ್ರಪ್ಪನವರ ಈ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲೇನೆ ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ.
ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ಮ ಅನ್ನದ ತಟ್ಟೆಗೂ ಕೂಡ ನಾನು ಕೈ ಹಾಕೋದಿಲ್ಲ ಅಂತ ಹೇಳಿ ಉಗ್ರಪ್ಪನವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಕುರುಬರನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಬಗ್ಗೆ ಹೇಳಿದ್ದು ನಾನಲ್ಲ, ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ, ಕರೆಕ್ಟಾಗಿ ಹೇಳಿ ಅಂತ ಹೇಳಿ ಉಗ್ರಪ್ಪನವರಿಗೇನೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ST ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದಿಲ್ಲ, ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ST ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ST ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದಿಲ್ಲ, ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ST ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ST ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆ. ಮತ್ತಷ್ಟು ಡೀಟೇಲ್ಸ್ ನನಗೆ ಅಭಿಷೇಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕುರುಬರನ್ನ ST ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ವೇದಿಕೆಯಲ್ಲೇನೆ ಉಗ್ರಪ್ಪನವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ಒಂದು ರೀತಿ ಮಾತುಗಳ ಎಕ್ಸ್ಚೇಂಜ್ ಆಗಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಮೊದಲನೇದಾಗಿ ಇಲ್ಲಿ ಕುರುಬ ಸಮುದಾಯವನ್ನ STಗೆ ಸೇರಿಸಿದ್ರೆ ST ಸಮುದಾಯಕ್ಕೂ ಮೋಸ ಆಗಬಾರ್ದು, ಅಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಕುರುಬರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಒಂದು ಧಾಟಿಯಲ್ಲಿ CM ಸಿದ್ದರಾಮಯ್ಯನವ್ರನ್ನು ಮಾತನಾಡೋದನ್ನು ನಾವು ನೋಡಿದ್ದೇವೆ. ಮತ್ತೊಂದು ಕಡೆ ಉಗ್ರಪ್ಪನವ್ರು ಮಾತನಾಡುವಾಗ ನಾವು ಬೇರೆಯವ್ರ ತಟ್ಟೆ ಅನ್ನ ಕೈ ಹಾಕಲ್ಲ, ನಮ್ಮ ತಟ್ಟೆ ಅನ್ನಕ್ಕೆ ಬೇರೆಯವ್ರ ಕೈ ಹಾಕಿದ್ರೆ ಸುಮ್ಮನಿರಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡೋದನ್ನು ನೋಡಿದ್ದೇವೆ. ಈ ಎರಡೂ ಮಾತುಗಳನ್ನು ನಾವು ತಾಳೆ ಹಾಕಿ ನೋಡಿದಾಗ ಒಂದು ಕಡೆ ಏನಾದರೂ ST ಸಮುದಾಯಕ್ಕೆ ಕುರುಬರನ್ನು ಸೇರಿಸಿದ್ದೇ ಆದರೆ ಇಲ್ಲಿ ನಮಗೆ ಆಗುವಂಥ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲ್ಲ ಅನ್ನೋ ಒಂದು ಸಂದೇಶವನ್ನು VS ಉಗ್ರಪ್ಪನವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಬಹಿರಂಗ ವೇದಿಕೆಯಲ್ಲಿ, ಅದು ಕೂಡ ವಿಧಾನಸೌಧದಲ್ಲೇ ನೀಡಿರುವಂಥದ್ದು. ಇದಕ್ಕೆ ಪ್ರತ್ಯುತ್ತರವಾಗಿ CM ಸಿದ್ದರಾಮಯ್ಯನವರು ಈ ಒಂದು ಅಸ್ತ್ರವನ್ನು ನನ್ನ ಮೇಲೆ ಬಳಸೋದಕ್ಕಿಂತ ಹೆಚ್ಚಾಗಿ KS ಈಶ್ವರಪ್ಪನವ್ರ ಮೇಲೆ ಬಳಸಬೇಕಿತ್ತು ಉಗ್ರಪ್ಪ ಅಂತ ನೇರವಾದಂಥ ಸಂದೇಶವನ್ನು ಉಗ್ರಪ್ಪನವರಿಗೆ ಕೊಟ್ಟಿರೋದ್ರಲ್ಲಿ